ಸಿಂಹರಾಶಿ ಸುಳ್ಳು ಹೇಳತಕ್ಕಂಥವ್ರಿಗೆ ಹಾಗೆ ತಮ್ಮ ಜವಾಬ್ದಾರಿಯನ್ನು ಸ್ಪಷ್ಟವಾಗಿ ಶ್ರದ್ಧಾಭಕ್ತಿಗಳಿಂದ ಮಾಡದೇ ಇರುವಂಥವ್ರಿಗೆ ಹಿನ್ನಡೆಯಾಗ್ತಕ್ಕಂಥದ್ದು. ಏನೋ ತೋರಿಕೆ ಕೆಲಸ ಮಾಡ್ತಾ ಇದ್ದೀವಿ, ಸುಳ್ಳು ಹೇಳ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಅಂತಂದರೆ ಈ ದಿವಸ ನಡೆಯೋದಿಲ್ಲ. ಅದರಿಂದ ತೊಂದರೆ ಆಗುತ್ತೆ. ಬಟ್ಟೆ ವ್ಯಾಪಾರಿಗಳಿಗೆ ಬೆಂಕಿಯ ಅವಘಡದಿಂದ ತೊಂದರೆಯಾಗ್ತಕ್ಕಂತಹ ಸಾಧ್ಯತೆ, ಬಟ್ಟೆಯನ್ನು ಸುಟ್ಟು ಹೋಗ್ಬೋದು ಅಥವಾ ಇನ್ಯಾವುದೋ ಅಪವಾದಗಳು ಮೇಲೆ ಬರಬಹುದು. ಒಟ್ಟಾರೆ ತೊಂದರೆಯನ್ನು ಅನುಭವಿಸಬೇಕಾದಂಥದ್ದಿದೆ. ಬುದ್ಧಿವಂತಿಕೆ ಇರಲಿ, ಎಲ್ಲ ಕೆಲಸದಲ್ಲೂ ಬುದ್ಧಿವಂತಿಕೆ ಬೇಕೇ ಬೇಕು. ಆದರೆ ಅತಿಯಾದಂತಹ ಬುದ್ಧಿವಂತಿಕೆ ಇದೆಯಲ್ಲ, ಅದು ಕೆಲಸಕ್ಕೆ ಬರುವುದಿಲ್ಲ ಅನ್ನುವಂಥದ್ದು. ತಂದೆ ಮಕ್ಕಳ ಮಧ್ಯದಲ್ಲಿ, ವಿದ್ಯಾರ್ಥಿಗಳೂ ಶಿಕ್ಷಕರ ಮಧ್ಯದಲ್ಲಿ ಏನೋ ಒಂದು ರೀತಿಯ ಮುನುಸು ಅಥವಾ ಭಿನ್ನಾಭಿಪ್ರಾಯ, ಹೊಂದಾಣಿಕೆ ಇಲ್ಲದೇ ಇರತಕ್ಕಂಥದ್ದು ಅಥವಾ ಅಸಂಬದ್ಧವಾದಂತಹ ಮಾತು, ಇದರಲ್ಲಿ ಯಾವುದಾದ್ರೂ ಕೂಡ ಸಂಭವಿಸ್ಬೋದು. ಯಾವುದೂ ಕೂಡ ಮನಸ್ಸಿಗೆ ಶಾಂತಿ ಸಮಾಧಾನವನ್ನು ಕೊಡುವಂಥದ್ದಲ್ಲ. ಹಾಗಾಗಿ ಈ ವಿಚಾರಗಳು ಯಾವುದೇ ಇರಲಿ, ಅದರ ಬಗ್ಗೆ ಹೆಚ್ಚು ಗಮನವನ್ನು ಕೊಟ್ಟು ಅದನ್ನು ಸರಿ ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನ ಉಭಯತ್ರರಲ್ಲೂ ಇರಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಮಕ್ಕಳು ಅಗತ್ಯವಾಗಿ ಅನಿವಾರ್ಯವಾಗಿ ಆದರೂ ಕೂಡ ಪೋಷಕರ ಮಾತನ್ನು ಕೇಳಬೇಕಾಗತ್ತೆ. ಕೇಳುವಂಥದ್ದು ಒಳ್ಳೆಯದು. ಹಾಗೆ ಅದು ಶಿಕ್ಷಕರು ವಿದ್ಯಾರ್ಥಿಗಳ ಮಧ್ಯದಲ್ಲೂ ಕೂಡ ಅನ್ವಯಿಸ್ತಕ್ಕಂಥದ್ದಾಗತ್ತೆ. ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ಹಿರಿಯರ ಮಾರ್ಗದರ್ಶನ ತುಂಬ ಅವಶ್ಯವಾದಂಥದ್ದು, ಅತ್ಯಗತ್ಯವಾದಂಥದ್ದು. ಆ ರೀತಿ ಸಂದರ್ಭಗಳು ಬಂದಾಗ ಅದನ್ನು ಕೇಳಿ ಅದರಂತೆ ನಡ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗುತ್ತೆ. ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ ಅಥವಾ ಶ್ರವಣ ಮಾಡಿ ಶುಭವಾಗಲಿ. ಕನ್ಯಾ ರಾಶಿ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಮಾಡ್ತಕ್ಕಂಥವರು ಆರ್ಥಿಕವಾಗಿ ಅವರ ಸ್ಥಿತಿ ಬಹಳ ಗಂಭೀರವಾಗಿರುತ್ತೆ. ಹೇಳಿ ಕೇಳಿ ಶೂನ್ಯ ಮಾಸ, ವ್ಯವಹಾರಗಳು ಆಗದೇ ಇರತಕ್ಕಂತಹ ದಿವಸ, ಜೊತೆಗೆ ತಮ್ಮದೇ ಆದಂತಹ ಯಾವುದೋ ಒಡಂಬಡಿಕೆ, ಎಲ್ಲೋ ಹಣವನ್ನು ಕೊಡಬೇಕಾದಂಥದ್ದು, ಹೀಗೆಲ್ಲ ಒತ್ತಡಗಳು ಬಹಳ ಬೇಸರಕ್ಕೆ ಕಾರಣವನ್ನು ಮಾಡುತ್ತೆ. ನಿಮ್ಮ ನಿರೀಕ್ಷೆಗಳು ತುಂಬ ಇರುತ್ತೆ, ಆದರೆ ಯಾವುದೂ ಕೂಡ ಕೈಗೂಡದೇ ಇರತಕ್ಕಂಥದ್ದಾಗತ್ತೆ. ಹಣ ಬರುವ ಹಾಗೆ ಕಣ್ಣಿಗೆ ಕಾಣುತ್ತೆ, ಆದರೆ ಕೈ ಸೇರುವ ಹೊತ್ತಿಗೆ ಏನೋ ಬೇರೆ ರೂಪವನ್ನು ಪಡ್ಕೊಳ್ಳುತ್ತೆ ಅನ್ನುವಂಥದ್ದಾಗತ್ತೆ. ಅನೇಕರು ತಮ್ಮ ನೌಕರಿಯ ಶೈಲಿಯನ್ನು ದೂಷಣೆ ಮಾಡ್ತಾ ರಾಜೀನಾಮೆಯನ್ನು ಕೊಟ್ಬಿಡಬೇಕು, ನಮಗೆ ಈ ಕೆಲಸ ಬೇಡವೇ ಬೇಡ, ನಮ್ಮ ಹತ್ರ ಈ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಬರುವಂತಹ ದಿವಸವೂ ಕೂಡ ಇದಾಗಿರುತ್ತೆ. ಅವಿವಾಹಿತರ ಕಷ್ಟಗಳನ್ನು ಕೇಳುವವರು ಇಲ್ಲವೇ ಇಲ್ಲ. ಅವರಿಗೆ ಯಾವುದೇ ರೀತಿಯ ಏನೋ ಒಂದು ಒಳಿತಾಗಲಿ ಅಥವಾ ಮನಸ್ಸಿಗೆ ಸಮಾಧಾನಕರವಾದಂಥದ್ದು, ಹಿತವಾಗುವಂಥದ್ದು ಯಾವ ವಿಷಯಗಳು ಕೂಡ ಪ್ರಸ್ತಾಪಕ್ಕೆ ಬರದೇ ಇರುವಂಥದ್ದು, ಯಾವ ನಿರ್ಧಾರವನ್ನು ಕೂಡ ಮಾಡೋದಕ್ಕೆ ಆಗದೇ ಇರುವಂತಹ ಒಂದು ವಾತಾವರಣ ಈ ದಿವಸದಲ್ಲಿ ಇರುತ್ತೆ. ಟೀಮ್ ವರ್ಕ್ ಮಾಡುವಂಥವ್ರಿಗೆ, 4-6 ಜನ ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡುವಂಥವ್ರಿಗೆ ಶುಭ ಇದೆ. ಯಾರದ್ದೋ ಒಂದು ಅದೃಷ್ಟ, ಯಾರದೋ ಒಂದು ಒಳ್ಳೆಯತನ ನಿಮ್ಮನ್ನು ಕೂಡ ಕೈ ಹಿಡಿದು ಮೇಲೆತ್ತುವ ಹಾಗೆ ಅನುಕೂಲ ಆಗುವಂಥದ್ದಿರುತ್ತೆ. ಸರ್ಕಾರಿ ನೌಕರರಿಗೆ ಬಡ್ತಿಗೆ ಅವಕಾಶಗಳಿದೆ, ಆದ ಮೇಲೆ ಅದನ್ನು ಖಾತ್ರಿಪಡಿಸ್ಕೊಳ್ಳುವಂಥದ್ದು. ಮಹಾವಿಷ್ಣುವಿನ ಸ್ಮರಣೆಯನ್ನು ಮಾಡಿ, ವಿಷ್ಣುಂ ಜಿಷ್ಣುಂ ಮಹಾವಿಷ್ಣುಂ ಎಂಬತಕ್ಕಂತಹ ಒಂದು ಮಂತ್ರ ನಿಮಗೆ ಪುಷ್ಟಿಯನ್ನು ಕೊಡಲಿ. ಶುಭವಾಗಿ. ತುಲಾರಾಶಿ, ನಿಮ್ಮ ಮನಸ್ಸಿನ ಆಲೋಚನೆಗಳು, ನೀವಿರ್ತಕ್ಕಂತಹ ವಾತಾವರಣ ಇವೆಲ್ಲವೂ ಕೂಡ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡುತ್ತೆ. ಯಾವಾಗ ಆತ್ಮವಿಶ್ವಾಸ ಗಟ್ಟಿಯಾಗುತ್ತೋ, ಬಲವಾಗುತ್ತೋ, ಆಗ ನೀವು ಮಾಡ್ತಕ್ಕಂತಹ ಎಲ್ಲ ಕೆಲಸಗಳಲ್ಲೂ ಕೂಡ ಜಯವನ್ನು ಕಾಣ್ತೀರಿ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಪ್ರಜ್ಞಾವಂತರು ನಿಮ್ಮ ಸುತ್ತಮುತ್ತ ಇದ್ದರೂ ಕೂಡ ಅವರನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳದಲೇ ನಿಮ್ಮ ಕೆಲಸದಲ್ಲಿ ಹಿನ್ನಡೆಯನ್ನು ಮಾಡಿಕೊಳ್ತೀರಿ ಅನ್ನುವಂಥದ್ದು. ಅದನ್ನು ಗಮನಿಸ್ಕೊಳ್ಬೇಕು. ಸಮಯಕ್ಕೆ ಮಹತ್ವವನ್ನು ನೀಡಬೇಕು. ನಿಮ್ಮ ದೃಢವಾದಂತಹ ನಿರ್ಧಾರಗಳೇನಿರುತ್ತೆ ಅವುಗಳೆಲ್ಲ ಸ್ವಲ್ಪ ಸಡಿಲವಾಗಬೇಕು. ನಾನು ಹೀಗೇ ಮಾಡೋದು ಅನ್ನುವಂತಹ ವಿಚಾರಗಳು ಬೇಡ, ಮಂಡುತನ ಬೇಡ. ಸಂದರ್ಭಕ್ಕನುಗುಣವಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು. ಸಮಯ ಸಾಧಕರಾಗಬೇಡಿ. ಆ ರೀತಿಯ ಪರಿವರ್ತನೆ ನಿಮಗೆ ಅನುಕೂಲವನ್ನು ಮಾಡುತ್ತೆ ಅಂತ ಅರ್ಥ. ಆರ್ಥಿಕವಾಗಿ ಲಾಭ ಇದ್ದರೂ ಕೂಡ
ಖರ್ಚಿನ ಲೆಕ್ಕ ಸಿಕ್ಕದಲೇ ಸ್ವಲ್ಪ ಏನೋ ನಷ್ಟವಾಗುವಂಥದ್ದು ಅಥವಾ ಹಣವನ್ನು ಕಳ್ಕೊಳ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಹೂಡಿಕೆದಾರರಿಗೆ ಲಾಭದ ದಿವಸ ಇದು ಅಂತ ಹೇಳಬಹುದಾದಂಥದ್ದು. ನಿಮ್ಮ ಹಳೆಯ ಹೂಡಿಕೆ ನಿಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ ಅನ್ನುವಂಥದ್ದು. ಮದುವೆ ಇತ್ಯಾದಿ ಮಂಗಳ ಕಾರ್ಯಗಳಲ್ಲಿ ಮುಂದೆ ಭಾಗಿಗಳಾಗ್ತಕ್ಕಂತಹ ಯೋಚನೆ, ಅದಕ್ಕೆ ಪೂರಕ ಸಿದ್ಧತೆಗಳು ನಡೆಯುವಂತಹ ಸಾಧ್ಯತೆಗಳು. ಪ್ರೇಮಿಗಳಿಗೆ ಉತ್ತಮವಾದಂತಹ ದಿವಸ ಇದು ಅಂತ ಹೇಳಬೇಕು. ಗುರು ಪ್ರಾರ್ಥನೆಯನ್ನು ಮಾಡಿ, ಗುರುಗಳನ್ನ ಮನಸಾರೆ ಪ್ರಾರ್ಥಿಸಿ ಅವರ ಅನುಗ್ರಹವನ್ನು ಪಡ್ಕೊಳ್ಳಿ. ಶುಭವಾಗಿ. ವೃಶ್ಚಿಕ ರಾಶಿ, ಅನಗತ್ಯವಾದಂತಹ ವಿಚಾರಗಳಲ್ಲಿ ಸಮಯವನ್ನು ಹಾಳು ಮಾಡಿಕೊಳ್ಬೇಡಿ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥದ್ದು. ಮಧ್ಯಾಹ್ನದ ನಂತರದಲ್ಲಿ ಪ್ರಯಾಣವನ್ನು ಮಾಡಬೇಕಾದ ಅನಿವಾರ್ಯತೆ ಆಗುತ್ತೆ. ಆರೋಗ್ಯದಲ್ಲಿ ಏರುಪೇರಿದೆ. ಹಾಗೆ ಕೆಟ್ಟ ವಾರ್ತೆ ಮನಸ್ಸಿನ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ. ಏನೋ ಒಂದು ರೀತಿಯಲ್ಲಿ ವೈರಾಗ್ಯವನ್ನು, ಜುಗುಪ್ಸೆಯನ್ನು ಹುಟ್ಟಾಕತ್ತೆ ಅಂತ ಅರ್ಥ. ಹಿಂದೆ ಮಾಡಿದಂತಹ ತಪ್ಪುಗಳಿಗೆ ವಿಷಾದವನ್ನು ವ್ಯಕ್ತಪಡಿಸ್ತೀರಿ. ಯಾವತ್ತೋ ಏನೋ ತಪ್ಪಾಗಿರುತ್ತೆ, ಇವತ್ತು ಅದು ಜ್ಞಾಪಕಕ್ಕೆ ಬರುತ್ತೆ. ಪಾಪಪ್ರಜ್ಞೆ ನಿಮ್ಮನ್ನು ಮತ್ತೆ ಮತ್ತೆ ಕಾಡುತ್ತೆ. ವೈದ್ಯಕೀಯ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಒಂದಷ್ಟು ಗೊಂದಲಗಳು, ಸವಾಲುಗಳು ಎದುರಾಗ್ತಕ್ಕಂಥದ್ದು. ಮರಗೆಲಸ ಮಾಡ್ತಕ್ಕಂಥವ್ರಿಗೆ ಲಾಭದ ದಿವಸ. ಹೀಗೆ ಋಣಾತ್ಮಕವಾದಂತಹ ಚಿಂತನೆಗಳು ನಿಮಗೆ ಹೆಚ್ಚಿಗೆ ಕಾಡಬಹುದು ಅನ್ನುವಂಥದ್ದು. ಇವೆಲ್ಲ ನಿವೃತ್ತಿಗೋಸ್ಕರವಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.